ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಪುಟ್ಟಕ್ಕ ಹರಳಿಕಟ್ಟೆ ಹತ್ರ ಕೂತಿರ್ತಾರೆ. ಆಗ ಬಂಗಾರಮ್ಮ ಅಲ್ಲಿಗೆ ಬಂದು ಪುಟ್ಟಕ್ಕ ಅವ್ರನ್ನ ಮಾತಾಡ್ಸಿದ್ದಾರೆ. ಬಂಗಾರಮ್ಮ, ಪುಟ್ಟಕ್ಕ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಹುಡಿಕೊಂಡು ಮನೆ ತನಕ ಹೋಗಿದ್ದೆ, ಅಲ್ಲಿ ನೀನಿಲ್ಲ ಅಂತ ಗೊತ್ತಾಯ್ತು. ನೀನೇನಾದ್ರೂ ಗುಡಿಗೆ ಹೋಗಿದ್ಯಾ ಅನ್ಕೊಂಡ್ ಬಂದೆ. ನೀನ್ ನೋಡಿದ್ರೆ ಇಲ್ಲಿ ಕೂತಿದೀಯಲ್ಲ, ಯಾಕ್ ಪುಟ್ಟಕ್ಕ ಅಂತ ಕೇಳ್ತಿದ್ದಾರೆ. ಆಗ ಪುಟ್ಟಕ್ಕ ಮೌನವಾಗಿದ್ರೆ ಮನ್ಸು ಶುದ್ಧಿ ಆಯ್ತದಂತಲ್ಲ, ಅದಕ್ಕೆ ಈಗ ನನ್ ಮೌನ ಅರ್ಥ ಆಗ್ಲಿ ಅಂತ ನನ್ ಮಗಳು ನನ್ನನ್ನ ಒಂಟಿ ಮಾಡಿ ಹೋಗವಳೆ ಅಂತ ಹೇಳ್ತಿದ್ದಾರೆ. ಆಗ ಬಂಗಾರಮ್ಮ, ಆಗು ಹೋಗುಗಳು ನಮ್ ಕೈಲಾಯ್ತಾ ಪುಟ್ಟಕ್ಕ? ತಾಯಿಯಾಗಿ ನಿನ್ ಕರ್ತವ್ಯ ಮಾಡಿದ್ಯಾ ನೀನು. ಆಗ ಪುಟ್ಟಕ್ಕ, ಇಲ್ಲ ಅಮ್ಮೋರೆ, ನಾನ್ ತಾಯಿಯಾಗಿ ಸೋತ್ಬಿಟ್ಟೆ. ಆಗ ಬಂಗಾರಮ್ಮ, ಎಂತ ಮಾತು ಅಂತ ಆಡ್ತೀಯಾ? ಅದೇಟೋ ಜನ ಪುಟ್ಟಕ್ಕನಂತ ಅವ್ವ ನಮ್ಗಿಲ್ವಲ್ಲ ಅಂತ ಹಂಬಲಿಸುವುದನ್ನ ನೋಡಿದ್ದೀನಿ. ನಿನ್ ನೋವನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೋಳು ಮೊದಲನೇ ಮಗಳು ಸಹನ. ಆಗ ಪುಟ್ಟಕ್ಕ, ಇಲ್ಲ ಅಮ್ಮೋರೆ, ಎತ್ತ ಮಾತ್ರಕ್ಕೆ ತಾಯಿ ಆಗಕ್ಕಿಲ್ಲ. ಆ ಮಕ್ಕಳನ್ನ ಉಳಿಸ್ಕೊಳ್ಳೋದ್ರಲ್ಲೂ ನಾವು ತಾಯಿ ಆಗ್ಬೇಕಲ್ವೇ? ನನ್ ಮಗಳು ಅವ್ವ ನಾನು ಅತ್ತೆ ಮನೆಗೆ ಹೋಗೋಕಿಲ್ಲ ಅಂದಾಗ್ಲೆಲ್ಲ ನಾನು ಬುದ್ಧಿ ಹೇಳ್ತಿದ್ದೆ. ಆದ್ರೆ ನನ್ ಮಗಳು ಎಷ್ಟೇ ಕೇಳ್ಕೊಂಡ್ರು ನಾನು ಅವಳನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅತ್ತೆ ಮನೆಗೆ ಹೋಗು, ಸಂಸಾರ ಮುಖ್ಯ, ಒಂಟಿ ಬದುಕು ಶಾನೆ ಕಷ್ಟ ಅಂತ ಹೇಳಿ ಹೇಳಿ ಅವಳನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಆಗ ಬಂಗಾರಮ್ಮ, ಇಲ್ಲ ಪುಟ್ಟಕ್ಕ, ಮಗಳ ಸಂಸಾರ ಚೆನ್ನಾಗಿರ್ಲಿ ಅಂತ ಯಾವ ತಾಯಿಗೆ ತಾನೇ ಇಷ್ಟ ಇರಕ್ಕಿಲ್ಲ ಹೇಳು? ಅದನ್ನ ಸ್ವಾರ್ಥ ಅನ್ನಕ್ಕಾಗತ್ತಾ? ಆಗ ಪುಟ್ಟಕ್ಕ, ಇಲ್ಲ ಇಲ್ಲ, ನನ್ಗೆ ಅವಳ ಪಿರಣ ಬೇಕಿತ್ತು, ಅದಕ್ಕೆ ಹಾಗೆ ಮಾಡ್ಬಿಟ್ಟೆ. ಅದಕ್ಕೆ ಅವಳು ಯಾರಿಗೂ ಹೇಳ್ದೇನೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳಿ. ಅಮ್ಮವ್ರೆ, ನೀವೇ ಹೇಳಿ, ನಾನು ಅವಳನ್ನ ಮಾತ ಕೇಳಿಲ್ಲ ಅಂತ ನನ್ಗೆ ಇಂಥ ಶಿಕ್ಷಣ ಕೊಡೋದು? ನನ್ ತಪ್ಪನ ಸರಿ ಮಾಡ್ಕೊಳ್ದೆ ಇರೋ ಅಷ್ಟು ಅಪರಾಧ ಮಾಡ್ಬಿಟ್ನ ನಾನು. ಆಗ ಬಂಗಾರಮ್ಮ, ಇಲ್ಲ ಪುಟ್ಟಕ್ಕ, ಸಮಾಧಾನ ಮಾಡ್ಕೊ. ಮನುಷ್ಯ ಯಾವತ್ತಿದ್ರು ಒಂಟಿನೇ ಅಲ್ವೇ? ಇದ್ಯಾವ್ದಕ್ಕೂ ನೀನ್ ಹೊಣೆಯಲ್ಲ ಪುಟ್ಟಕ್ಕ. ಆಗ ಪುಟ್ಟಕ್ಕ, ಇಲ್ಲ ನೀವೇನೇ ಹೇಳಿ, ನನ್ ಕೂಸ್ಗೆ ಈ ತರ ಆಗೋಕೆ ನಾನೇ ಕಾರಣ ಅಂತ ಹೇಳಿ ದುಃಖಪಟ್ಟು ಕೆಳಗಡೆ ಕೂತ್ಕೊಳ್ತಾರೆ. ಆಗ ಬಂಗಾರಮ್ಮ ಪುಟ್ಟಕ್ಕ ಅವರನ್ನ ಸಮಾಧಾನ ಪಡಿಸ್ತಾ, ಅಳು ಪುಟ್ಟಕ್ಕ, ಏಟ್ ಬೇಕೋ ಅಳು, ನಿನ್ ಮನ್ಸಿನೆಲ್ಲ ಇರೋ ದುಃಖನ ಆಚೆ ಹಾಕಿ ನಿನ್ ಮನ್ಸು ಹಗುರ ಆಗೋ ಅಷ್ಟು ಅಳು ಅಂತ ಹೇಳ್ತಿದ್ದಾರೆ. ಆಗ ಪುಟ್ಟಕ್ಕ, ನನ್ ಮಗಳು ಇಷ್ಟನ್ನೆಲ್ಲ ಅನ್ಭವಿಸ್ಬೇಕಿತ್ತೆ, ಅದ್ರ ಬದಲು ನನ್ ಪಿರಣ ತಗೋಬೇಕಿತ್ತಲ್ಲ ಅಂತ ಹೇಳ್ತಿರ್ತಾರೆ. ಆಗ ಬಂಗಾರಮ್ಮ, ಮತ್ತೆ ಅದೇ ಮಾತಾಡ್ತಿದ್ಯಲ್ಲ ಪುಟ್ಟಕ್ಕ, ಹುಟ್ಟು ಸಾವು ಯಾರ ಕೈಲಾಗೂ ಇಲ್ಲ ಅಂತ ನಿನಗೆ ಗೊತ್ತಿಲ್ವೇ? ನೋಡು, ನಿನ್ಗೆ ಇನ್ನೂ 2 ಮಕ್ಳಿವೆ, ಮರಿಬೇಡ, ಅವುಗಳ ಬಗ್ಗೆ ಹೊಸಿ ಯೋಚನೆ ಮಾಡು. ಆಗ ಪುಟ್ಟಕ್ಕ, ಏನ್ ಮಾಡ್ಲಿ ಅಮ್ಮೋರೆ, ಯಾರನ್ನ ನೋಡಿದ್ರು ನನ್ ಸಹನನ್ನ ನೋಡ್ದ ಅಂತ ಕೇಳ್ಬೇಕು ಅಂತ ಅನ್ಸುತ್ತೆ. ದಿಟ ಹೇಳ್ಬೇಕು ಅಂದ್ರೆ ಸಹನ ನನ್ನನ್ನ ಕೂಗ್ದಂಗಾಯ್ತು. ಅದನ್ನ ಕೇಳಿಸ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟೆ. ನನ್ ಮಗಳು ಸುಟ್ಟು ಬೂದ್ದಿ ಆಗೋದ್ಲು ಅಲ್ವೇ? ಆದ್ರೆ ಅವಳು ಇಲ್ಲೇ ಎಲ್ಲೋ ಅವಳೆ ಅನ್ಸುತ್ತೆ ಅಮ್ಮೋರೆ, ಇಲ್ಲೇ ಎಲ್ಲೋ ಅವಳೆ ಅಂತ ಹೇಳಿ ಸಹನ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಪುಟ್ಟಕ್ಕ ಸಹನ ಅವರನ್ನ ನೆನ್ಸ್ಕೊಂಡು ತುಂಬಾನೇ ದುಃಖ ಪಡ್ತಿದ್ದಾರೆ. ಆಗ ಬಂಗಾರಮ್ಮ, ಸಾಕು ಪುಟ್ಟಕ್ಕ, ಅದೇಟು ಅಂತ ಸಂಕಟ ಪಡ್ತೀಯ, ಸಾಕ್ ಮಾಡು. ನೋಡು, ನಾನ್ ನಿನ್ಗೆ ಹೇಳೋದು ಇಟ್ಟೆಯ, ಎಲ್ಲದಕ್ಕೂ ಕಾರಣ ನೀನಲ್ಲ ಪುಟ್ಟಕ್ಕ. ಹಂಗೆ ಯಾರಾದ್ರೆ ನಿನ್ನನ್ನು ಜರಿದ್ರೆ ನರಕಕ್ಕೆ ಹೋಯ್ತಾರೆ ಅಟ್ಟೆಯ. ನೋಡು, ನಿನ್ಗೆ 3 ಜನ ಮಕ್ಳಲ್ವೇ? ಆ ಮಕ್ಕಳಿಗೆ ನೀನೊಬ್ಳೆ ತಾಯಿ ಅಲ್ವೇ? ನೀನ್ ಹಿಂಗೆ ಧೈರ್ಯ ಕಳ್ಕೊಂಡ್ ಕೂತ್ಕೊಂಡ್ರೆ ಅವ್ರಿಗೆ ಸಮಾಧಾನ ಮಾಡೋರು ಯಾರು? ಹೋಗ್ ಪುಟ್ಟಕ್ಕ, ಮೊದ್ಲು ಮನೆ ತಮ್ಕ ಹೋಗಿ ಸ್ನೇಹನ್ ಹತ್ರ ಮಾತಾಡು. ನನ್ಗೂ ಸ್ನೇಹನ್ಗೂ 1000 ಇರ್ಬೋದು, ಆದ್ರೆ ಅವಳು ನಿನ್ ಮೇಲೆ ಶಾನೆ ಪ್ರೀತಿ ಇಟ್ಟವಳೆ. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾವಳೆ. ಸಾಕು ನಡಿ ಪುಟ್ಟಕ್ಕ, ಜನರ ಜೊತೆ ಬೆರ್ತರೇನೆ ಗಾಯ ಮಾಯ ಆಗೋದು, ಕಾಲ ಎಲ್ಲಾನು ವಿವರಿಸ್ತೆ ಅಂತ ನಿನ್ಗೆ ಗೊತ್ತೈತೆ. ಆದ್ರೆ ನೀನ್ ಹಿಂಗೆ ಕೊರಗ್ತಾ ಕುತ್ಕೊಂಡ್ರೆ ಅಂತ ಹೇಳಿ, ಸರಿ ಮನೆಗ್ ನಡಿ, ನಾನೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಪುಟ್ಟಕ್ಕ, ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಬಂಗಾರಮ್ಮ, ಮತ್ತೆ ನೀನು ಅಳ್ತಾ ಕೂತ್ಕೋಬಾರ್ದು, ನಿಂಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ನನ್ ಜೊತೆ ಹೇಳು, ಯಾವಾಗ್ಲೂ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಬಂಗಾರಮ್ಮ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಈ ಕಡೆ ಪುಟ್ಟಕ್ಕ ಬಂಗಾರಮ್ಮ ಹೇಳಿದ್ದನ್ನು ನೆನ್ಸ್ಕೊಳ್ತಿದ್ದಾರೆ. ಇಲ್ಲಿ ರಾಧಾ ರಾಜೇಶ್ವರಿ ಫೋನಲ್ಲಿ ಮಾತಾಡ್ತಿದ್ದಾರೆ. ರಾಧಾ ರಾಜೇಶ್ವರಿಗೆ ಹೇಳ್ತಿದ್ದಾರೆ, ಇಲ್ಲಿ ನೋಡಿ ರಾಜಮ್ಮ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಾನು ನೀವು ಕೇಳಿದಾಗೆಲ್ಲ ಸಹಾಯ ಮಾಡ್ತಾನೆ ಬಂದಿದ್ದೀನಿ, ಆದ್ರೆ ನೀವು ನನ್ಗೀಗ ಸಹಾಯ ಮಾಡ್ಲೇಬೇಕು. ಆಗ ರಾಜೇಶ್ವರಿ, ಅಯ್ಯೋ ನಾನು ಆಗಕ್ಕಿಲ್ಲ ಅಂತ ಹೇಳದ್ನ? ಬಂಗಾರಮ್ಮ ಮತ್ತೆ ಸ್ನೇಹನ್ ವಿಚಾರದಲ್ಲಿ ಆತರ ಪಡೋ ಹಾಗಿಲ್ಲ, ಹೊಸಿ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಆಗ ರಾಧಾ, ಇಷ್ಟು ದಿನ ಬಂಗಾರ ಹತ್ಯನ ಹತ್ರ ಮಾಡ್ಕೊಂಡಿದೆ, ಆದ್ರೆ ಅವ್ರೀಗ ಸ್ನೇಹನ್ ಹತ್ರ ವಾಲಿದ್ದಾರೆ. ನಂಗೆ ಇದನ್ನೆಲ್ಲ ನೋಡೋಕಾಗ್ತಿಲ್ಲ. ಸ್ನೇಹ ಇಲ್ಲಿಂದ ಹೊರಗಡೆ ಹೋಗೋವರೆಗೂ ನನ್ಗೆ ನೆಮ್ಮದಿ ಇಲ್ಲ. ಆಗ ರಾಜೇಶ್ವರಿ, ಗೊತ್ತಾಯ್ತು ಬಿಡು, ಬಂಗಾರಮ್ಮನ್ಗೆ ಸ್ನೇಹನ್ ಮೇಲೆ ದ್ವೇಷ ಜಾಸ್ತಿ ಆಗ್ಬೇಕು, ಆಟೆ ತಾನೆ? ಆಗ ರಾಧಾ, ಬಂಗಾರತ್ತೆಗೆ ಸ್ನೇಹನ್ ಮೇಲೆ ದ್ವೇಷ ಅಷ್ಟೇ ಅಲ್ಲ, ಮತ್ತೆ ಅವಳೇನಾದ್ರೂ ಈ ಮನೆಗೆ ಕಾಲಿಟ್ರೆ ಕತ್ತಿಡ್ದು ಆಚೆ ದಬ್ಬೇಕು, ಕಂಟಿಮವ ಅವಳ ಮುಖ ನೋಡಿದ್ರೆ ಸಿಡಿಬೇಕು, ಹಾಗೇನಾದ್ರೂ ಪ್ಲಾನ್ ಮಾಡಿ ಪ್ಲೀಸ್. ಆಗ ರಾಜೇಶ್ವರಿ, ಮಾತಾಡ್ದಂಗ ಆಗಕ್ಕಿಲ್ಲ, ಹೊಸಿ ಸಮಯ ತಗೊಳುತ್ತೆ. ಆಗ ರಾಧಾ, ಸಮಯ ಅಂದ್ರೆ ಅಲ್ಲ ರಾಜಮ್ಮ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನಿಮ್ ಕಪಾಳನ ಕಡುಬು ಮಾಡದಿದ್ದನ್ನ ಮರ್ತೋಗ್ಬಿಟ್ರ ಅಂತ ಹೇಳ್ತಿದ್ದಾರೆ. ಆಗ ರಾಜೇಶ್ವರಿ, ಸ್ನೇಹ ಮತ್ತೆ ಸಹನ ತಮ್ಮ ಕಪಾಳಕ್ಕೆ ಹೊಡೆದಿದ್ದನ್ನ ನೆನ್ಸ್ಕೊಳ್ತಿದ್ದಾರೆ. ರಾಧಾ ಹೇಳ್ತಿದ್ದಾರೆ, ಅಥವಾ ಪುಟ್ಟಕ್ಕ ನೀವು ಸೌತಿ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ? ಅವ್ರ ಮಕ್ಳು ನಿಮ್ ಮಕ್ಳು ಅಂತ ಅನ್ಕೊಂಡಿದ್ದೀರಾ ಏನೋ? ಹಾಗೆ ನೀವು ಸ್ನೇಹಿನ್ ಕಪಾಳಕ್ಕೆ ಬಾರ್ಸೋ ಅವಕಾಶನ ನಾನ್ ಮಾಡ್ಕೊಡ್ತೀನಿ, ನೀವಿದಕ್ ರೆಡಿ ಇದ್ದೀರಾ? ಆಗ ರಾಜೇಶ್ವರಿ, ಅದನ್ನ ನೀನ್ ಕೇಳ್ಬೇಕಾ? ನಾನು ಹೊಡಿಲೇಬೇಕು. ಆಗ ರಾಧಾ, ಸರಿ ಹಾಗಾದ್ರೆ ನಾನ್ ಹೇಳ್ದಾಗ ಮಾಡಿ ಅಂತ ಹೇಳಿ ರಾಜೇಶ್ವರಿ ಅವರಿಗೆ ಏನನ್ನು ಹೇಳಿ, ರಾಧಾ ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ? ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಈ ಪ್ಲಾನ್ ನ ಕ್ಲೀನ್ ಆಗಿ ಮಾಡಿ ಮುಗಿಸಿ ಅಂತ ಹೇಳ್ತಿದ್ದಾರೆ. ಆಗ ರಾಜೇಶ್ವರಿ, ಆಯ್ತು ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ. ಈ ಕಡೆ ಅಜ್ಜಿ ರಾಧಾ ಹತ್ರ ಬಂದು ರಾಧಾ ಅಂತ ಕೂಗ್ತಿದ್ದಾರೆ. ರಾಧಾ ಶಾಕ್ ಆಗ್ತಿದ್ದಾರೆ. ಆಗ ಅಜ್ಜಿ, ಏನ್ ಮಾಡ್ತಿದ್ದೆ ಅಂತ ಕೇಳ್ತಿದ್ದಾರೆ. ಆಗ ರಾಧಾ, ಅಜ್ಜಿ ಸುಮ್ನೆ ಕೂತಿದೆ ಅಂತ ಹೇಳ್ತಿದ್ದಾರೆ.
ಆಗ ಅಜ್ಜಿ ತುಂಬಾ ಶೆಕೆ ಇದೆ, ಹೋಗಿ ಸ್ನಾನ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಆಗ ರಾಧಾ ಸರಿ ಅಜ್ಜಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದಾರೆ. ಈ ಕಡೆ ಸಹನಾ ಜೊತೆ ಹೋಟ್ಲವರು ಮಾತಾಡ್ತಿದ್ದಾರೆ. ಪರವಾಗಿಲ್ಲಮ್ಮ, ಅಡಿಗೆ ಅಂದ್ಮೇಲೆ ಈ ತರ ಮುಚ್ಚಾಟ ಇರ್ಲೇಬೇಕು. ಹೋಟ್ಲು ಮನೆ ಊಟಗಳದ್ದು ವಿಶೇಷತೆನೆ ಬೇರೆ ಇರುತ್ತೆ, ಅದನ್ನ ನಾವು ನಂಬ್ತೀವಿ ಅಂತ ಹೇಳಿ ಸರಿ ನಮ್ಮ ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಆಗ ಸಹನಾ ಒಂದ್ ನಿಮಿಷ ಅಂತ ಹೇಳಿ, ಅಕ್ಕ ನಾನು ಪ್ರಸಾದ ಮಾಡೋ ವಿಧಾನನ ಹೇಳಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ನನ್ಗೆ ಲೆಕ್ಕಾಚಾರದಾಗೆ ಹೇಳಕ್ ಬರಕಿಲ್ಲ. ನಮ್ಮವ್ವ ಮಾಡ್ತಿದ್ದಾಗೆ ನಾನ್ ಮಾಡಿದ್ದೀನಿ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ ಹೋಟ್ಲಿನಾಗೆ ನಂಗೊಂದ್ ಕೆಲ್ಸ ಕೊಡ್ತೀರಾ? ನೀವ್ ಹೇಳಿದ ಕೆಲ್ಸ ಎಲ್ಲಾನು ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಆ ಹೋಟ್ಲರು, ಆದ್ರೆ ನಮ್ ಹೋಟ್ಲಲ್ಲಿ ನೀನ್ ಬಂದು ಮಾಡೋ ಕೆಲ್ಸ ಏನೂ ಇಲ್ಲಮ್ಮ, ಸದ್ಯಕ್ಕೆ ಪಾತ್ರೆ ತೊಳೆಕೆ ಜನ ಬೇಕು ಅಷ್ಟೇ. ಆಗ ಸಹನಾ ಅದನ್ನ ನಾನ್ ಮಾಡ್ತೀನಿ, ಹಂಗೆ ರೈಸ್ ಬಾತ್ನು ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಆ ಹೋಟ್ಲವರು, ನೀನ್ ಮಾಡ್ತೀಯಮ್ಮ, ಆದ್ರೆ ಸಂಬಳ. ಆಗ ಸಹನಾ, ಅಣ್ಣ ನೀವು ಸಂಬಳದ ಬಗ್ಗೆ ಯೋಚನೆ ಮಾಡ್ಬೇಡಿ, ನೀವ್ ಹೇಳಿದ ಕೆಲ್ಸನೆಲ್ಲ ನಾನ್ ಮಾಡ್ತೀನಿ, ಆದ್ರೆ ನನ್ಗೆ ಉಳ್ಕೊಳಕ್ಕೆ ಜಾಗ ಮತ್ತೆ 2 ಹೊತ್ತು ಊಟ ಕೊಟ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಆಗ ಹೋಟ್ಲವರು, ಸರಿನಮ್ಮ ನೀನ್ ನಮ್ ಜೊತೆ ಬರ್ಬೋದು, ಹೋಟ್ಲಲ್ಲಿ ಪಾತ್ರೆ ತೊಳೆಯೋದು, ತರಕಾರಿ ಹಚ್ಚೋದು, ತಿಂಡಿ ಮಾಡೋದು ಅಂತ ಹೇಳ್ತಿರ್ತಾರೆ. ಆಗ ಸಹನಾ ನೀವ್ ಹೇಳೋ ಕೆಲ್ಸನೆಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಹೋಟ್ಲವರು, ನೀನು ಧೈರ್ಯವಾಗಿ ನಮ್ ಜೊತೆ ಬರ್ಬೋದಮ್ಮ, ನಾವು ದಿನಸಿ ಪದಾರ್ಥ ಇಟ್ಕೊಳಕ್ಕೆ ಚಿಕ್ಕದಾಗಿ ಒಂದು ಗೋಡನ್ ಇಟ್ಕೊಂಡಿದೀವಿ, ನೀನ್ ಅಲ್ಲಿ ಉಳ್ಕೋಬಹುದು ಅಂತ ಹೇಳ್ತಿದ್ದಾರೆ. ಆಗ ಸಹನಾ ಸರಿ ಅಣ್ಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸ್ನೇಹ ಸಹನಾ ಅವ್ರನ್ನ ನೆಂದು, ಅಕ್ಕ ನಾನು ಅವನ್ಗೋಸ್ಕರ ಬದ್ಲಾಗ್ತೀನಿ ಅಂತ ಹೇಳಿದ್ದೇವ್ರೆ, ದಯವಿಟ್ಟು ನನಗೆ ಶಕ್ತಿ ಕೊಡಪ್ಪ ಅಂತ ಹೇಳಿ ಮೆಸ್ ಒಳಗಡೆ ಬಂದು ಸುಮಾ ಮತ್ತೆ ಸ್ನೇಹ ಇಬ್ರು ಸೇರ್ಕೊಂಡು ಮೆಸ್ ಅನ್ನ ಕ್ಲೀನ್ ಮಾಡ್ತಿದ್ದಾರೆ. ಅವ್ರ ಜೊತೆ ಗೋಪಾಲಯ್ಯ ಕೂಡ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ. ಈ ಕಡೆ ಸುಮಾ, ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಒಲೆ ಹಚ್ಬೇಕಾಗಿರೋದು ಅವ್ವ ಅಲ್ವಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಪುಟ್ಟಕ್ಕ ಮೆಸ್ ಹತ್ರ ಬರ್ತಾ ಇದ್ದಾರೆ. ಸುಮಾ ಹೇಳ್ತಿದ್ದಾರೆ, ಈಗಿರೋ ಪರಿಸ್ಥಿತಿಲಿ ಅವ್ವ ಮೆಸ್ ನಡ್ಸೋಕೆ ಒಪ್ಕೊಳ್ತಾರ? ಆಗ ಸ್ನೇಹ, ಅವ್ರೀಗ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ ಸುಮಾ, ಆದ್ರೆ ಈ ಮೆಸ್ಸು ಅವನ್ಗೆ ಪ್ರಾಣ, ಅವ್ರಿಗೆ ಇದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅವಳು ಖಂಡಿತವಾಗ್ಲೂ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ. ಆದ್ರೆ ಅವನ್ ಮುಂದೆ ಮೆಸ್ಸು ಕ್ಲೋಸ್ ಆಗಿದ್ರೆ ಅವಳು ಹೇಗ್ ತಾನೆ ಮುಂದಕ್ಕೆ ಬರಕ್ ಸಾಧ್ಯ? ಅದಕ್ಕೆ ನಾವೇ ಅವಳಿಗೆ ಒಂದ್ ದಾರಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರನ ತಗೊಂಡಿದ್ದು ಅಂತ ಹೇಳಿ, ಅವನ್ ವಿರುದ್ಧವಾಗಿ ನಾನು ತುಂಬಾ ಸಾರಿ ಹೋಗ್ಬಿಟ್ಟಿದ್ದೀನಿ, ಆದ್ರೆ ಇನ್ಮೇಲಿಂದ ಅವನ್ ವಿರುದ್ಧವಾಗಿ ಯಾವತ್ತೂ ಹೋಗಲ್ಲ, ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಸುಮಾ, ಅಕ್ಕ ಅವನ್ಗೆ ಈಗ್ಲೂ ನಿನ್ ಮೇಲೆ ಕೋಪ ಇಲ್ಲ, ಪರಿಸ್ಥಿತಿ ತಕ್ಕಂಗೆ ನಿನ್ ಮೇಲೆ ಕೂಗಾಡಿದಾಳೆ ಅಷ್ಟೇ, ನೀನೇನು ಬೇಜಾರ್ ಮಾಡ್ಕೋಬೇಡ ಅಕ್ಕ ಅಂತ ಹೇಳ್ತಿದ್ದಾರೆ. ಈ ಕಡೆ ಪುಟ್ಟಕ್ಕ ಮನೆ ಮುಂದೆ ನಿಂತಿರ್ತಾರೆ. ಆಗ ಗೋಪಾಲಯ್ಯ ಪುಟ್ಟಕ್ಕ ಅವರನ್ನ ನೋಡಿ ಪುಟ್ಟಕ್ಕನ ಹತ್ರ ಹೋಗಿ, ಪುಟ್ಟಮಿ ಯಾಕೆ ಇಲ್ಲೇ ನಿಂತ್ಕೋಬಿಟ್ಟೆ, ಬಾ ಒಳಗೆ ಅಂತ ಹೇಳ್ತಿದ್ದಾರೆ. ಆಗ ಸ್ನೇಹ ಪುಟ್ಟಕ್ಕ ಅವ್ರಿಗೆ ಕೇಳೋ ತರ, ಸುಮಾ ನಾನ್ ಯಾರಿಗೂ ಕೋಪ ಬರೋ ತರ ನಡ್ಕೊಳ್ಳೋದಿಲ್ಲ, ಮಾತಾಡೋದು ಇಲ್ಲ, ನಾನು ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾತ್ರ ಮಾಡ್ತೀನಿ, ನನ್ ಬಾಯಿಗೆ ತಲೆಗೆ ಕೆಲಸ ಕೊಡೋದಿಲ್ಲ. ಮತ್ತೆ ಸುಮಾ ಮೆಸ್ಸಿಗೆ ಬೇಕಾಗಿರೋ ಲಿಸ್ಟನ್ನೆಲ್ಲ ಅವನ್ ಕೇಳ್ಕೊಂಡು ರೆಡಿ ಮಾಡು, ನಾನ್ ಮಾರ್ಕೆಟ್ಗೆ ಹೋಗಿ ತಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಪುಟ್ಟಕ್ಕ ಮೆಸ್ ಒಳಗಡೆ ಬಂದಿದ್ದಾರೆ. ಪುಟ್ಟಕ್ಕ ಸ್ನೇಹ ಹತ್ರ ಬಂದಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ.